ನಮಸ್ಕಾರ. ಇದ್ದಕ್ಕಿದ್ದಂತೆಯೇ ರಾಜ್ಯ ರಾಜಕಾರಣದಲ್ಲಿ ಮಹಾ ಬದಲಾವಣೆಯೇ ಆಗಿದೆ. ಬಿಜೆಪಿ ಪಾಳಯದಲ್ಲಿ ಸ್ಫೋಟಕ ಬದಲಾವಣೆಯೊಂದು ಆಗಿದೆ. ಯಡಿಯೂರಪ್ಪ ತೆಗೆದುಕೊಂಡ ಆ ಮಹತ್ವದ ನಿರ್ಧಾರ ಏನು ಗೊತ್ತಾ? ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಾಜ ಹುಲಿ ಮತ್ತೆ ಆಟ ಶುರು ಮಾಡಿದ್ರ? ಯಡಿಯೂರಪ್ಪ ನಿರ್ಧಾರದ ಹಿಂದೆ ಹಲವು ಲೆಕ್ಕಾಚಾರಗಳು ಇದೆಯಾ? ಪುತ್ರ ವಿಜಯೇಂದ್ರ ರಾಜಕೀಯ ಬೆಳವಣಿಗೆಗೆ ಯಡಿಯೂರಪ್ಪ ಮಾಡ್ತಿರುವ ಕಸರತ್ತೇನು ಗೊತ್ತಾ? ಎರಡನೇ ಮಗನ ಪಟ್ಟಾಭಿಷೇಕಕ್ಕೆ ಬಿಎಸ್ವೈ ಅತಿ ದೊಡ್ಡ ಶಿಕಾರಿ. 2018ರಲ್ಲಿ ವರುಣ ಬಿಟ್ಟ ಹುಲಿ 2023ಕ್ಕೆ ಶಿಕಾರಿಗೆ ಸಜ್ಜಾಗಿದ್ ಹೇಗೆ? ಮತ್ತೆ ರಾಜ ಹುಲಿ ಆಟ ಶುರು. ರಾಜಕೀಯ ಸುನಾಮಿ ಫಿಕ್ಸ್ ಆಯ್ತಾ? ಇದೇ ಈ ಹೊತ್ತಿನ ಫೋಕಸ್ 18. ಅಪ್ಪನ ಊರಲ್ಲಿ ಮಗನ ಶಿಕಾರಿ. ನಾನು ಚೈತ್ರ ರಾಜ್. ಎರಡನೇ ಮಗನ ಪಟ್ಟಾಭಿಷೇಕಕ್ಕೆ ಬಿಎಸ್ವೈ ಅತಿ ದೊಡ್ಡ ಶಿಕಾರಿ. 2018ರಲ್ಲಿ ವರುಣ ಬಿಟ್ಟ ಹುಲಿ 2023ಕ್ಕೆ ಶಿಕಾರಿಗೆ ಸಜ್ಜಾಗಿದ್ದ ಹೇಗೆ? ಮತ್ತೆ ರಾಜ ಹುಲಿ ಆಟ ಶುರು. ರಾಜಕೀಯ ಸುನಾಮಿ ಫಿಕ್ಸ್ ಆಯ್ತಾ? ನಾನು ನಿಲ್ಲದೆ ಇರೋದ್ರಿಂದ ವಿಜಯೇಂದ್ರ ಶಿಕಾರಿಪುರ ತಾಲೂಕಿನಲ್ಲಿ ರಾಜಕೀಯ ಅಂದ್ರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದ್ರೆ ರಾಜಕೀಯ. ಯಡಿಯೂರಪ್ಪ ರಾಜಕೀಯದಲ್ಲಿ ಮಾಡಿದ ಸಾಧನೆಗಳು ಇಂದಿಗೂ ಜನರು ನೆನಪಿಸಿಕೊಳ್ತಾರೆ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯೇ ಅಸ್ತಿತ್ವದಲ್ಲಿ ಇಲ್ಲದಿರುವಾಗ ಸೈಕಲ್ ತುಳಿದು ಪಕ್ಷ ಕಟ್ಟಿದ್ರು. ರಾಜ್ಯದಲ್ಲಿ ಇದೀಗ ಬಿಜೆಪಿ ಆಡಳಿತ ಇದೆ ಅಂದ್ರೆ ಯಡಿಯೂರಪ್ಪರ ಪಾತ್ರ ಮಹತ್ವದ್ದಾಗಿದೆ. ಯಡಿಯೂರಪ್ಪ ಹುಟ್ಟಿನಿಂದಲೇ ಹೋರಾಟಗಾರ, ಪಕ್ಷಕ್ಕೋಸ್ಕರ ಏನು ಬೇಕಾದರೂ ಮಾಡಬಲ್ಲ ಪ್ರಭಾವಿ ನಾಯಕ. ಇವರು ಒಂಥರ ರಾಜಾನೂ ಹೌದು, ಹುಲಿನೂ ಹೌದು. ಹಿಂಗಾಗಿನೇ ಇವರನ್ನ ಜನ ರಾಜ ಹುಲಿ ಅಂತ ಕರೆಯೋದು. ಕರ್ನಾಟಕದಲ್ಲಿ ಕಮಲದ ವಾಸನೆನೇ ಇಲ್ದಿರೋ ಟೈಮಲ್ಲಿ ಯಡಿಯೂರಪ್ಪ ಕಮಲಕೋಟೆಯನ್ನೇ ಕಟ್ಟಿದ್ದು ಈಗ ಚರಿತ್ರೆಯ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ದಾಖಲಾಗಿದೆ. 2007ರಲ್ಲಿ ಸಿಎಂ ಆಗೋ ಮೂಲಕ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ ಹೆಗ್ಗಳಿಕೆನೂ ಬಿಎಸ್ವೈದು. ಒಟ್ಟು 4 ಬಾರಿ ಸಿಎಂ ಆಗಿ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪ. 2021ರಲ್ಲಿ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ಟ ಬಿಎಸ್ವೈ ಸೈಲೆಂಟ್ ಆಗಿ ರಣತಂತ್ರ ಹುಡುತಿದ್ರು. ಬಿಎಸ್ವೈನ ನೋಡಿದವರೆಲ್ಲ ಹುಲಿಯಾಟ ಮುಗೀತು ಅಂತಾನೆ ಅಂದುಕೊಳ್ತಿದ್ರು. ಆದ್ರೆ ಯಾವ ಹುಲಿ ಇಷ್ಟು ದಿನ ಸೈಲೆಂಟ್ ಆಗಿತ್ತೋ ಅದೀಗ ಮತ್ತೆ ಘರ್ಜಿಸ್ತಿದೆ. ಆ ಹುಲಿಯ ಘರ್ಜನೆಗೆ ಈಗ ರಾಜ್ಯ ರಾಜಕೀಯವೇ ಕಂಪಿಸುತ್ತಿದೆ. ಇಷ್ಟು ದಿನ ಮಗನ ವಿಚಾರದಲ್ಲಿ ಮೌನವಾಗಿಯೇ ಇದ್ದ ಮಾಜಿ ಸಿಎಂ ಯಡಿಯೂರಪ್ಪ ಇದೀಗ ಏಕಾಏಕಿ ದೊಡ್ಡ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ಪುತ್ರನ ರಾಜಕೀಯ ಏಳಿಗೆಗೆ ಯಡಿಯೂರಪ್ಪ ನಿರ್ಧಾರ ಇದೀಗ ಎಲ್ಲರಲ್ಲೂ ಅಚ್ಚರಿ ಸೃಷ್ಟಿಸಿದೆ. ಪುತ್ರನ ರಾಜಕೀಯ ಬೆಳವಣಿಗೆಗೆ ಬಿಎಸ್ ಯಡಿಯೂರಪ್ಪ ಕ್ಷೇತ್ರವನ್ನೇ ತ್ಯಾಗ ಮಾಡಿದ್ದಾರೆ. 2023ರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರದಿಂದಲೇ ಬಿವೈ ವಿಜಯೇಂದ್ರ ಸ್ಪರ್ಧೆ ಮಾಡುತ್ತಾರೆ ಅಂತ ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ. ಯಡಿಯೂರಪ್ಪರ ಈ ಒಂದು ನಿರ್ಧಾರ ರಾಜ್ಯ ರಾಜಕೀಯದಲ್ಲಿ ಕಂಪನವನ್ನೇ ಸೃಷ್ಟಿ ಮಾಡುತ್ತಿದೆ. ಎಸ್, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಮಾತನಾಡಿ, ಮುಂದಿನ ವಿಧಾನಸಭಾ ಚುನಾವಣೆಗೆ ಶಿಕಾರಿಪುರದಿಂದ ನನ್ನ ಪುತ್ರ ವಿಜಯೇಂದ್ರ ಸ್ಪರ್ಧೆ ಮಾಡುತ್ತಾರೆ. ಮೈಸೂರು ಭಾಗದಿಂದ ವಿಜಯೇಂದ್ರಗೆ ಸ್ಪರ್ಧೆ ಮಾಡಲು ಒತ್ತಡ ಇದೆ, ಆದರೆ ನಾನು ಶಿಕಾರಿಪುರದಿಂದ ಸ್ಪರ್ಧೆ ಮಾಡಲ್ಲ. ನಾನು ಕ್ಷೇತ್ರ ಬಿಡೋದ್ರಿಂದ ನನ್ನ ಸ್ಥಾನಕ್ಕೆ ವಿಜಯೇಂದ್ರ ಸ್ಪರ್ಧೆ ಮಾಡುತ್ತಾರೆ ಎಂದು ಯಡಿಯೂರಪ್ಪ ಹೇಳಿದ್ರು.
ಈ ಒಂದು ಮಾತು ಈಗ ತಲ್ಲಣ ಸೃಷ್ಟಿಸುತ್ತಿದೆ. ಸೈಲೆಂಟ್ ಇದ್ದ ಹುಲಿ ಏಕಾಏಕಿ ಘರ್ಜಿಸಿದ್ದನ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಒಂದಷ್ಟು ಮಂದಿ ಶೇಕ್ ಕೂಡ ಆಗಿದ್ದಾರೆ. ಒತ್ತಡ ಏನಿಲ್ಲ. ವಿಜೇಂದ್ರ ಅವರು ನಾನು ನಿಲ್ತಾ ಇಲ್ಲ. ವಿಜೇಂದ್ರ ಅವರು ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಸ್ಪರ್ಧೆ ಮಾಡುವಂತಹದ್ದು ಬಹಳ ದೊಡ್ಡ ಅಂತರದಲ್ಲಿ ನನಗೆ ಹೆಚ್ಚು ಅಂತರದಲ್ಲಿ ನಾನು ಗೆಲ್ಲಿಸ್ಕೊಡ್ಬೇಕಂತ ಶಿಕಾರಿಪುರ ತಾಲೂಕಿನ ಹಳೆ ಮೈಸೂರು ಭಾಗದಲ್ಲಿ ಕೂಡ ಅವ್ರ ಒಂದಷ್ಟು ಒಲವು ಇದೆ, ಬಹಳ ಒತ್ತಾಯ ಇದೆ ಅಲ್ಲಿ ನಿಲ್ಬೇಕು ಅಂತ. ಆದ್ರೆ ನಾನು ಕ್ಷೇತ್ರ ಖಾಲಿ ಮಾಡ್ತಿರೋದ್ರಿಂದ ನಾನು ನಿಲ್ದೇ ಇರೋದ್ರಿಂದ ವಿಜೇಂದ್ರ ಶಿಕಾರಿಪುರ ತಾಲೂಕಲ್ಲಿ ಪಕ್ಷದ ಮುಖಂಡರುಗಳು ಎಲ್ಲ ಒಟ್ಟಾಗಿ ಪೂಜ್ಯ ತಂದೆಯವರನ್ನು ಭೇಟಿ ಮಾಡಿ ನೀವೇ ಸ್ಪರ್ಧೆ ಮಾಡಬೇಕು. ಅಕಸ್ಮಾತ್ ಏನಾದರೂ ತಮ್ಮ ಮನಸ್ಸಲ್ಲಿ ಏನಾದರೂ ಬೇಡ ಅಂತ ಅನಿಸಿದ್ರೆ ಅದಕ್ಕೆ ವಿಜೇಂದ್ರ ಅವರು ಅಲ್ಲಿ ಇಲ್ಲಿ ಸ್ಪರ್ಧೆ ಮಾಡೋದು ಬೇಡ, ಶಿಕಾರಿಪುರ ಸ್ಪರ್ಧೆ ಮಾಡಬೇಕು ಅನ್ನೋದು ಒಕ್ಕೂರಲ್ಲೇ ಒಂದು ವಿನಂತಿ ಇತ್ತು. ಎರಡು 2023ರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಗೆ 3 ಪಕ್ಷಗಳು ಈಗಿಂದಲೇ ರಣತಂತ್ರ ನಡೆಸುತ್ತಿವೆ. ವಿಧಾನಸಭಾ ಚುನಾವಣೆಗೆ ಇನ್ನೇನು 8 ರಿಂದ 9 ತಿಂಗಳು ಮಾತ್ರ ಇದೆ. ಹೀಗಿರುವಾಗಲೇ ಯಡಿಯೂರಪ್ಪರ ರಣತಂತ್ರ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ಯಡಿಯೂರಪ್ಪ ತೆಗೆದುಕೊಂಡ ಹಠಾತ್ ನಿರ್ಧಾರ ಹಿಂದಿರುವ ಸ್ಟ್ರಾಟಜಿ ಬಹಳ ಅಚ್ಚರಿಗೆ ಕಾರಣವಾಗಿದೆ. ರಾಜಾಹುಲಿಯ ಈ ನಿರ್ಧಾರ ರಾಜಕೀಯದಿಂದ ನಿವೃತ್ತಿನಾ ಇಲ್ಲ ರಾಜಾಹುಲಿಯ ಸೆಕೆಂಡ್ ಇನ್ನಿಂಗ್ಸ್ ಈಗ ಶುರುನಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕ್ತಿದೆ. ಮಗನ ಬೆಳವಣಿಗೆಗೆ ಯಡಿಯೂರಪ್ಪ ಮಾಡಿದ ಕಸರತ್ತುಗಳು ಒಂದೆರಡಲ್ಲ, 100. ಈವರೆಗೆ ಚುನಾವಣೆಯನ್ನೇ ಎದುರಿಸದ ವಿಜಯೇಂದ್ರಗೆ ಏಕಾಏಕಿ ದೊಡ್ಡ ಸ್ಥಾನ ಕೊಡಿಸುವುದು ತುಂಬಾನೇ ಕಷ್ಟದ ಮಾತು. ಈ ಹಿಂದೆಯೂ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. 2018ರಲ್ಲಿ ವರುಣ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ವಿರುದ್ಧ ಸ್ಪರ್ಧೆ ಮಾಡುತ್ತಾರೆ ಅಂತಾನು ಬಿಂಬಿತವಾಗಿತ್ತು. ವಿಜಯೇಂದ್ರ ಕೂಡ ವರುಣಾಗೆ ಹೋಗಿ ಅಖಾಡವನ್ನ ಸಿದ್ಧ ಮಾಡಿಕೊಳ್ತಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಎಲ್ಲವೂ ಉಲ್ಟಾ ಆಗಿತ್ತು. ಮಗನ ಸ್ಪರ್ಧೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ಲೇ ಇಲ್ಲ. ಹಿಂಗಾಗಿ ಅಲ್ಲೂ ಕೂಡ ಯಡಿಯೂರಪ್ಪ ಸ್ಟ್ರಾಟಜಿ ವರ್ಕೌಟ್ ಆಗಿರಲಿಲ್ಲ. ಇನ್ನು ಅಪ್ಪ ಯಡಿಯೂರಪ್ಪ ನಿರ್ಧಾರದ ಬಗ್ಗೆ ಮಗ BY ವಿಜಯೇಂದ್ರ ಮಾತನಾಡಿ, ನನಗೆ ಶಿಕಾರಿಪುರದಿಂದ ಸ್ಪರ್ಧೆ ಮಾಡಲು ತುಂಬಾ ಒತ್ತಡವಿತ್ತು. ಮುಖಂಡರು ಹಾಗೂ ಕಾರ್ಯಕರ್ತರು ತುಂಬಾ ಒತ್ತಡ ಕೂಡ ಹಾಕಿದ್ರು. ತಿಂಗಳ ಹಿಂದೆಯೇ ಬೆಂಗಳೂರಿಗೂ ಕೂಡ ಬಂದು ಒತ್ತಡ ಹಾಕಿದ್ರು. ತಂದೆ ಮಾರ್ಗದರ್ಶನ ಹಾಗೂ ಪಕ್ಷದ ನಿರ್ಧಾರದಂತೆಯೇ ನಾನು ನಡೆಯುವೆ. ಜನರ ನಿರ್ಧಾರವನ್ನ ಇದೀಗ ನನ್ನ ಅಪ್ಪ ಪ್ರಕಟಿಸಿದ್ದಾರೆ ಎಂದಿದ್ದಾರೆ. ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಇದನ್ನು ಕೂಡ ಮಾಡ್ಕೊಂಡು ಬಂದಿದ್ರೆ ಮುಂದೂ ಕೂಡ ಅದನ್ನು ಮಾಡ್ತೀನಿ. 1 ತಿಂಗಳ ಹಿಂದೆ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ತಂದೆಯವರ ಪೂಜ್ಯ ತಂದೆಯವರ ಕೂಡ ಹಾಕಿದ್ರು. ತದನಂತರ ಮಾನ್ಯ ಪೂಜ್ಯ ತಂದೆಯವರು ಇದ್ರ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ. ಆಗ್ಲೇ ಹೇಳಿದಾಗ ಇದ್ರ ಮೇಲೆ ಪಕ್ಷನೂ ಏನು ತೀರ್ಮಾನ ಮಾಡ್ತದೆ ಅದೆಲ್ಲ ಆಧರಿಸಿ ನಾನು ನನ್ನ ತೀರ್ಮಾನವನ್ನು ನಾನು ಮಾಡ್ತೀನಿ. ಪಕ್ಷ ಸಂಘಟನೆ ಇನ್ನೂ ಹೆಚ್ಚು ತೊಡಗಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋದಕ್ಕೆ ಶ್ರಮವನ್ನು ಹಾಕ್ತೇನೆ. ಈ ಹಿಂದೆನೂ ವಿಜಯೇಂದ್ರ ಟಿಕೆಟ್ಗಾಗಿ ಒತ್ತಡ ಹಾಕಿದ್ರಂತೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಜೊತೆ ಕೂಡ ಚರ್ಚೆ ಮಾಡಿದ್ರಂತೆ. ಇಂಥದ್ದೇ ಕ್ಷೇತ್ರ ಅಂತ ನನಗೆ ಫಿಕ್ಸ್ ಮಾಡಿ, ನಾನು ರಾಜ್ಯದ ಯಾವುದೇ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡಲು ಸಿದ್ಧನಿದ್ದೇನೆ. ಹಳೆ ಮೈಸೂರು ಭಾಗದಲ್ಲಿ ಸ್ಪರ್ಧೆ ಮಾಡುವಂತೆ ಅಭಿಮಾನಿಗಳು ಕಾರ್ಯಕರ್ತರ ಒತ್ತಡ ಇದೆ. ನೀವು ನನಗೆ ಕ್ಷೇತ್ರ ಕನ್ಫರ್ಮ್ ಮಾಡಿದ್ರೆ ನನಗೂ ಸಂಘಟನೆ ಮಾಡಲು ಕ್ಲಾರಿಟಿ ಸಿಗುತ್ತೆ. ರಾಜ್ಯಾದ್ಯಂತ ಸಂಘಟನೆ ಬಲಪಡಿಸಲು ಅವಕಾಶವಾಗಲಿದೆ. ನೀವು ಕ್ಷೇತ್ರ ಫಿಕ್ಸ್ ಮಾಡೋವರೆಗೂ ಸದ್ಯಕ್ಕೆ ನಾನು ಸಂಘಟನಾ ವಿಚಾರದಲ್ಲಿ ಎಲ್ಲೂ ಪ್ರವಾಸ ಮಾಡಲ್ಲ. ನನಗೊಂದು ಕ್ಲಾರಿಟಿ ಕೊಡಿ ಎಂದು ಅರುಣ್ ಸಿಂಗ್ ಬಳಿ ವಿಜಯೇಂದ್ರ ಕೇಳಿದ್ರಂತೆ. ಆದ್ರೆ ಅರುಣ್ ಸಿಂಗ್ BY ವಿಜಯೇಂದ್ರ ಮನವಿ ಬಗ್ಗೆ ಇದುವರೆಗೂ ಯಾವುದೇ ಕ್ಲಾರಿಟಿ ಕೊಟ್ಟಿರಲಿಲ್ಲ ಅಂತೆ. ಹಿಂಗಿರುವಾಗಲೇ BSYನೇ ಈಗ ಅಧಿಕೃತವಾಗಿ ಮಗನನ್ನ ಅಖಾಡಕ್ಕೆ ಇಳಿಸುತ್ತಿದ್ದಾರೆ. ರಾಜಕೀಯ ರಣಬೇಟೆಗಾಗಿ ಅತಿ ದೊಡ್ಡ ಶಿಕಾರಿಗಾಗಿ ವಿಜಯೇಂದ್ರರನ್ನ ಸಜ್ಜುಗೊಳಿಸುತ್ತಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ BSY ಈಗ ಮಗನಿಗೆ ಶಿಕಾರಿಪುರ ಬಿಟ್ಟುಕೊಟ್ಟಿರೋದು ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತಿದೆ. ಇದು BSY ರಾಜಕೀಯ ನಿವೃತ್ತಿನಾ ಇಲ್ಲ ರಾಜಾಹುಲಿಯ ಸೆಕೆಂಡ್ ಇನ್ನಿಂಗ್ ಶುರುನಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ. ನಾನು ನಿಲ್ದೇ ಇರೋದ್ರಿಂದ ವಿಜೇಂದ್ರ ಶಿಕಾರಿಪುರ ತಾಲೂಕಿನಲ್ಲಿ
ಬಿಎಸ್ ಯಡಿಯೂರಪ್ಪರ ಈ ಒಂದು ನಿರ್ಧಾರ ಇಡೀ ರಾಜ್ಯ ಬಿಜೆಪಿಯಲ್ಲೇ ದೊಡ್ಡ ಸಂಚಲನ ಸೃಷ್ಟಿಸ್ತಾ ಇದೆ. ಯಾಕಂದ್ರೆ ರಾಜಕೀಯದ ವಿಚಾರದಲ್ಲಿ ಯಡಿಯೂರಪ್ಪ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಲವು ಲೆಕ್ಕಾಚಾರಗಳನ್ನ ಹಾಕೇ ಇರುತ್ತಾರೆ. ಅದರಲ್ಲೊಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಪ್ರತಿಯೊಂದು ನಿರ್ಧಾರದ ಹಿಂದೆಯೂ ಒಂದು ರಣತಂತ್ರ ಇದ್ದೇ ಇರುತ್ತೆ. ಯಡಿಯೂರಪ್ಪ ಕೇವಲ ಸುಖ ಸುಮ್ಮನೆ ನಿರ್ಧಾರ ತೆಗೆದುಕೊಳ್ಳುವುದೇ ಇಲ್ಲ. ಆದ್ರೆ ಯಡಿಯೂರಪ್ಪ ಏನೋ ಪಕ್ಕಾ ಸ್ಟ್ರಾಟಜಿ ಮೂಲಕ ಮಗನ ವಿಚಾರದಲ್ಲಿ ಮಹತ್ವದ ನಿರ್ಧಾರವೇ ತೆಗೆದುಕೊಂಡ್ರು. ಆದ್ರೆ ಇದು ಹೈಕಮಾಂಡ್ ನಿರ್ಧಾರ ಅಲ್ಲ, ಇದು ಯಡಿಯೂರಪ್ಪರ ನಿರ್ಧಾರ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ವಿಜಯೇಂದ್ರಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅನ್ನೋದು ಹೈಕಮಾಂಡ್ ನಿರ್ಧಾರದ ಮೇಲಿದೆ. ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ನಿರ್ಧಾರ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ. ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕದೆ ಹೋದ್ರೆ ಕಷ್ಟ. ಆದ್ರೆ ಯಡಿಯೂರಪ್ಪ ಮಾತ್ರ ರಾಜ್ಯ ಬಿಜೆಪಿಯ ಟೆನ್ಷನ್ ಕ್ಲಿಯರ್ ಮಾಡಿದ್ದಾರೆ. ಹಾಗಾದ್ರೆ ಬಿಎಸ್ ಯಡಿಯೂರಪ್ಪ ತೆಗೆದುಕೊಂಡಿರುವ ನಿರ್ಧಾರ ಹೈಕಮಾಂಡ್ ಪರಿಗಣಿಸುತ್ತಾ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಬಿಜೆಪಿ ಹೈಕಮಾಂಡ್ ಬಗ್ಗೆಯೂ ಕೂಡ ಯಡಿಯೂರಪ್ಪಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಅನ್ನೋ ರೀತಿ ಕಾಣ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಬಗ್ಗೆ ಯಡಿಯೂರಪ್ಪ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ನಾಯಕರು ವಿಜಯೇಂದ್ರಗೆ ಟಿಕೆಟ್ ಕೊಡುತ್ತಾರೆ ಅನ್ನೋ ವಿಶ್ವಾಸ ನನಗೆ ಇದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 120ರಿಂದ 130 ಸ್ಥಾನ ಗೆದ್ದೇ ಗೆಲ್ಲುತ್ತೇವೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಯಾವತ್ತೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟನೋ ಅವತ್ತಿನಿಂದಲೇ ವಿಜಯೇಂದ್ರರನ್ನ ಚುನಾವಣೆಗೆ ನಿಲ್ಲಿಸಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಈ ವಿಚಾರದಲ್ಲಿ ಕಾಂಗ್ರೆಸ್ನವರು ಹಗಲುಗನಸು ಕಾಣುವುದು ಬೇಡ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಬಿಜೆಪಿಯ ನಾಯಕರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮಗನ ವಿಚಾರದಲ್ಲಿ ಯಡಿಯೂರಪ್ಪ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ವಿಧಾನಸೌಧದಲ್ಲಿ ಸಚಿವ ಮಾಧುಸ್ವಾಮಿ ಮಾತನಾಡಿ, ಯಡಿಯೂರಪ್ಪ ಘೋಷಣೆ ಮಾಡಿದ್ದು ಅವರ ವೈಯಕ್ತಿಕ ವಿಚಾರವಾಗಿದೆ. ಈ ವಿಚಾರದಲ್ಲಿ ನಾವು ಕಾಮೆಂಟ್ ಮಾಡಲ್ಲ. ಇದು ಪಕ್ಷದ ನಿರ್ಧಾರ ಅಲ್ಲ, ಪಕ್ಷ ಕೂಡ ಹೇಳಿಲ್ಲ ಎಂದಿದ್ದಾರೆ. ನಮಗೆ ಈಗ ಯಡಿಯೂರಪ್ಪನವ್ರು ಘೋಷಣೆ ಮಾಡೋರ ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ನಾ ಯಾರಪ್ಪ? ಇಲ್ಲಪ್ಪ, ನಾವ್ಯಾರು ಯಡಿಯೂರಪ್ಪನವ್ರು ಮುಗಿಬೇಕು ಇನ್ನಿಂಗ್ಸ್ ಅಂತ ಅಪೇಕ್ಷೆ ಪಟ್ಟಿಲ್ಲ. ಅವ್ರು ಘೋಷಣೆ ಮಾಡೋರೆ, ಪಕ್ಷ ಏನು ಹೇಳಿಲ್ವಲ್ಲ. ಪಕ್ಷ ಹೇಳಿದ್ರೆ ನೀನು ಟೀಕೆ ಮಾಡ್ಬೋದು, ಯಾಕ್ರೆ ಯಡಿಯೂರಪ್ಪನವ್ರಿಗೆ ಹಿಂಗೆ ಹೇಳಿರಿ ಅಂತ. ಅವ್ರು ಹೇಳಿರೋದಕ್ಕೆ ನಾವೇನು ಕಾಮೆಂಟ್ ಮಾಡೋದು? ಇಲ್ಲ ರೀ, ಪಕ್ಷ ಹೇಳಿಲ್ಲ ಯಡಿಯೂರಪ್ಪನವ್ರು. ಯಡಿಯೂರಪ್ಪ ಬಗ್ಗೆ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಕೂಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೋದಿ ವಂಶ ಪಾರಂಪರ್ಯ ರಾಜಕೀಯ ಬೇಡ ಅಂತಾರೆ. ಆದರೂ ಕೂಡ ಮತ್ತೆ ಕುಟುಂಬದವರಿಗೆ ಟಿಕೆಟ್ ಕೊಡಿಸಲು ಯಡಿಯೂರಪ್ಪ ಪ್ರಯತ್ನ ಮಾಡುತ್ತಿದ್ದಾರೆ. ಈಗಾಗಲೇ ಯಡಿಯೂರಪ್ಪ ಕುಟುಂಬದ ಬಿವೈ ರಾಘವೇಂದ್ರ ರಾಜಕೀಯದಲ್ಲಿದ್ದಾರೆ. ಶಿಕಾರಿಪುರದಿಂದ ಬೇರೆಯವರಿಗೆ ಅವಕಾಶ ಕೊಡಲಿ, ಸಾಮಾನ್ಯ ಕಾರ್ಯಕರ್ತರಿಗೆ ಕ್ಷೇತ್ರ ಬಿಟ್ಟುಕೊಡಲಿ ಅಂತ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ವಂಶ ಪಾರಂಪರ್ಯದ ರಾಜಕಾರಣ, ಆಡಳಿತ, ಜನತಂತ್ರ ವ್ಯವಸ್ಥೆಯನ್ನ ಗೆದ್ದಲು ತಿಂತಾ ಇದೆ ಅಂತಕ್ಕಂಥ ಮಾತನ್ನ ಮೋದಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ನಾನಾದ್ಮೇಲೆ ನನ್ನ ಮಗನಿಗೆ ಕೂಡ, ಅವನಾದ್ಮೇಲೆ ಅವರ ಅಪ್ಪನಿಗೆ ಕೂಡ ಹಾಗಾದ್ರೆ ಮೋದಿಯವರ ಮಾತುಗಳು ಯಾರಿಗೂ ಹಿಡಿಸ್ತಾ ಇದ್ವಿ? ಈಗಾಗಲೇ ರಾಘವೇಂದ್ರ ಅವರು ಇದ್ದಾರೆ, ಶಿಕಾರಿಪುರ ಕೊಡಿ, ಇನ್ಯಾರಿಗಾದ್ರೂ ಸಾಮಾಜಿಕ ನ್ಯಾಯ ಬೇಡವೇ? ನಿಮ್ಗೋಸ್ಕರ ದುಡಿದಿರೋರು ಶಿಕಾರಿಪುರದಲ್ಲಿ ಇಲ್ಲವೇ? ಜನಗಳಲ್ಲಿ ಕೊಡಿ ಯಾರಿಗಾದ್ರೂ. ಯಡಿಯೂರಪ್ಪ ನಿರ್ಧಾರದ ಬಗ್ಗೆ ವಿರೋಧ ಪಕ್ಷದವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಶಾಸಕ ಜಮೀರ್ ಅಹಮದ್ ಖಾನ್ ಮಾತನಾಡಿ, ಯಡಿಯೂರಪ್ಪ ಅವರು ಪುತ್ರನಿಗೆ ಯಾಕೆ ಕ್ಷೇತ್ರ ಬಿಟ್ಟುಕೊಡಬೇಕಿತ್ತು? ಬಿಜೆಪಿಯಲ್ಲಿ ಬೇರೆ ಕಾರ್ಯಕರ್ತರು ಇರಲಿಲ್ವಾ? ಯಡಿಯೂರಪ್ಪರನ್ನ ಸಿಎಂ ಮಾಡಿದ್ದು ಕಾರ್ಯಕರ್ತರು, ಇದು ಅವರು ಮರೆಯಬಾರದು. ಬಿಎಸ್ವೈ ಕಾರ್ಯಕರ್ತರಿಗೆ ಬಿಜೆಪಿ ಟಿಕೆಟ್ ನೀಡಬೇಕಿತ್ತು ಎಂದು ಜಮೀರ್ ಅಹಮದ್ ಕಿಡಿಕಾರಿದ್ದಾರೆ. ಅವ್ರ ಮಗನ್ನ ಬಿಟ್ಕೊಡ್ತಾ ಇದಾರೆ ಅಂದ್ರೆ ಬೇರೆ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಕಾರ್ಯಕರ್ತರು ಇಲ್ವಾ? ಬೇರೆಯವ್ರು ಬಿಟ್ಕೊಡ್ತಾನೆ, ಕಾರ್ಯಕರ್ತರು ಇಲ್ವಾ ಬಿಜೆಪಿಯಲ್ಲಿ? ನಾನು ಇಲ್ಲದೆ ಇರೋದ್ರಿಂದ ವಿಜಯೇಂದ್ರ ಶಿಕಾರಿಪುರ ತಾಲೂಕಿನಲ್ಲಿ